ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ಕಾವೇರಿ. ಯಾಕೆ ಇಷ್ಟು ಲೇಟಾಗಿ ಬಂದೆ? ಕಾಫಿನೂ ನಾನೇ ಮಾಡಿಕೊಂಡೆ. ಅಯ್ಯೋ, ಮಕ್ಕಳು ಸುಧಾರಿಸಿ ಅವ್ರನ್ನ ಸಮಾಧಾನ ಮಾಡಿ ಬರೋದೇ ಲೇಟ್ ಆಗೋಯ್ತು ಮೇಡಮ್, ಅಷ್ಟೇ. ಏನೇ ಅದು ಮುಖ? ಏನಾಯಿತು? ಮಕ್ಕಳು ಮನೇಲಿ ನೀರು ಚೆಲ್ಬಿಟ್ಟಿದ್ದೋ ಮೇಡಮ್, ಅದನ್ನ ನೋಡಲಿಲ್ಲ, ಕಾಲಿಟ್ಬಿಟ್ಟೆ, ಬಿದ್ದುಬಿಟ್ಟೆ, ಅದಕ್ಕೆ ಈ ಥರ ಏಟಾಗಿದೆ. ಏ, ಇದು ಬಿದ್ದಿರೋ ಏಟ್ ಥರ ಅನ್ನಿಸ್ತಾ ಇಲ್ವಲ್ಲ? ಯಾಕೆ ಈ ಥರ ಸುಳ್ಳು ಹೇಳ್ತೀಯ ನೀನು? ಏನಾಯಿತು? ನಿನ್ನ ಗಂಡ ಏನಾದರೂ ಕಿರಿಕ್ ಮಾಡಿದ್ನಾ? ಏನಂತ ಹೇಳಲಿ, ಎಲ್ಲ ಹಣೆ ಬರ. ನಿನಗೂ ಸಹ ಕಾಫಿ ಇಟ್ಟಿದ್ದೀನಿ, ಹೋಗು ಕಾಫಿ ತೊಗೊಂಡು ಬಂದು ಕೂತ್ಕೊಂಡು ಏನಾಯಿತು ಅಂತ ಹೇಳು. ಮೇಡಮ್, ನಂದು ದಿನ ಇದ್ದುದೇ, ಅದನ್ನು ಹೇಳ್ತಾ ನಿಮಗೂ ಬೇಜಾರು ಮಾಡ್ಸೋಕೆ ಇಷ್ಟ ಇಲ್ಲ. ನಾನು ನನ್ನ ಕೆಲಸ ನೋಡ್ತೀನಿ, ನೀವು ಕಾಫಿ ಕುಡೀರಿ. ಇವತ್ತು ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ನೀನು ಈ ಥರ ಬೇಜಾರಲ್ಲಿರಬೇಡ. ಏನಾಯಿತು ಅಂತ ಹೇಳು, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ನನ್ನ ಗಂಡ ದಿನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಮೇಡಮ್. ಕುಡಿದ್ರೆ ಕುಡಿಲಿ ಅತ್ತಾಗಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಹೆಂಗೋ ಮಕ್ಕಳು ಸಾಕ್ತೀನಿ. ಮಕ್ಕಳು ಸಾಕೋಕ್ಕೂ ಸಹ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ ಮೇಡಮ್. ಅವನು ಬರೋದು ನೋಡಿದ್ರೆ ಮಕ್ಕಳು ಎದ್ರುಕೊಂಡು ರೂಮ್ಗೆ ಹೋಗಿ ಬಚ್ಚಿಟ್ಕೋತಾವೆ. ಆ ಥರ ಭಯ ಉಡ್ಸ್ ಮಡಗಿದ್ದಾನೆ ಮಕ್ಕಳಿಗೆ. ಹೌದಾ? ಈ ಥರ ಆದರೆ ಮಕ್ಕಳ ಭವಿಷ್ಯನ ಇವನು ಹೆಂಗೆ ರೂಪಿಸ್ತಾನೆ? ಏನಂತೆ ಅವನಿಗೆ ಕುಡಿಯೋ ಅಂಥದ್ದು ರೋಗ ಬಂದಿರೋದು? ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ಇದ್ದಿದ್ದರೆ ಇವತ್ತು ನಿನಗೆ ಸಪೋರ್ಟಾಗಿ ನಿಲ್ತಿದ್ರಾ? ಅವ್ರು ಹೇಳಿದ ಕಡೆ ಮದುವೆ ಆಗಿದ್ದಿದ್ರೆ ಹಿಂಗೆ ಯಾಕಾಯ್ತಿತ್ತು? ಏನು ಗೊತ್ತಿಲ್ಲದೆ ಇರೋ ವಯಸ್ಸಲ್ಲಿ ಪ್ರೀತಿ ಗೀತಿ ಅಂತ ಮಾಡಿಬಿಟ್ಟು ಈ ಥರ ಮಾಡ್ಕೊಳ್ಳೋದ ಪದ್ಧತಿನ? ಆಗೋಗಿದೆ ಮೇಡಮ್, ಈಗ ಏನು ಮಾಡೋಕ್ಕಾಗತ್ತೆ? ನನಗೆ ನನ್ನ ಆಸೆ, ನನ್ನ ಕನಸುಗಳಿಗಿಂತ ಮಕ್ಕಳನ್ನ ಒಂದು ಹಂತಕ್ಕೆ ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲಿಸ್ಬೇಕು, ಅದೊಂದೇ ನನ್ನ ಗುರಿ ಅಷ್ಟೇ. ಅವನು ಕುಡ್ಕೊಂಡಾದ್ರೂ ಬರಲಿ, ಹೆಂಗಾದ್ರೂ ಬರಲಿ, ಅವನ ಪಾಡಿಗೆ ಬಿಟ್ಬಿಟ್ಟಿದ್ದೀನಿ. ಮಕ್ಕಳು ಅಷ್ಟೇ ನನಗೆ ಬೇಕಾಗಿರೋದು. ಹಂಗಲ್ಲ ಕಣೆ, ಪ್ರೀತಿ ಮಾಡುವಾಗ ಸ್ವಲ್ಪ ಟೈಮ್ ತಗೋಬೇಕು. ಅವ್ರ ವ್ಯಕ್ತಿತ್ವ ಹೆಂಗೆ ಏನು ಅಂತ ತಿಳ್ಕೊಬೇಕು. ನೀನು ಬೇಕು ಅಂತ ಅಂದ್ಬಿಟ್ಟು ಅವನು ಯಾವ ಥರ ಬೇಕಾದರೂ ಡ್ರಾಮಾ ಮಾಡಿರ್ತಾನೆ. ನೀನು ಸ್ವಲ್ಪ ವಿಚಾರಿಸಿ ನಿಧಾನಕ್ಕೆ ಇವನು ನನ್ನನ್ನು ಸಾಕ್ತಾನ ಮುಂದೆ ಅಂತೆಲ್ಲ ನೋಡಿ ನಿಧಾನಕ್ಕೆ ಮದುವೆ ಆಗಬೇಕಾಗಿತ್ತು. ಏನು ಮಾಡೋದು ಮೇಡಮ್, ಹಣೆ ಬರ ಅಷ್ಟೆ. ನಾನು ನಿನ್ನ ಹಾಗೆ ಒಂದು ಹಳ್ಳಕ್ಕೆ ಬೀಳೋಳಿದ್ದೆ. ದೇವ್ರ ದಯೆಯಿಂದ ಬೇಗ ಜ್ಞಾನೋದಯ ಆಗೋಯ್ತು. ನಾನು ಲವ್ ಮಾಡ್ತಾಯಿದ್ದೆ ಕಣೆ, ನಮ್ಮಿಬ್ಬರದು ಒಂದೇ ಏರಿಯಾ. ಆಗ ಹಿಂಗೆ ಎಲ್ಲವೂ ಚೆನ್ನಾಗಿತ್ತು. ಅವನೇ ನನ್ನ ಪ್ರಪಂಚ ಅನ್ನೋ ಥರನೇ ನಾನಿದ್ದೆ. ಆಮೇಲೆ ಒಂದು 6 ತಿಂಗಳು ಕಳೀತು. ಇದ್ದಕ್ಕಿದ್ದಂಗೆ ಅವ್ರ ಮನೆಗೆ ಅವರ ಅಪ್ಪನ ಫ್ಯಾಮಿಲಿ ಫ್ರೆಂಡ್ ಆಮೇಲೆ ನನಗೆ ನಂಬಿಕೆ ಅನ್ನೋದು ತುಂಬ ಇತ್ತು. ಆ ನಂಬಿಕೆ ಅನ್ನೋದ್ರ ಹಿಂದೆ ಅವರು ಎಷ್ಟು ಆಟಗಳು ಬೇಕಾದರೂ ಆಡ್ತಾರೆ. ಆದರೆ ನಮಗದು ನಂಬಿಕೆ ಇಟ್ಟಿರ್ತೀವಲ್ವಾ, ಏನೂ ಗೊತ್ತಾಗೋದೇ ಇಲ್ಲ. ಫ್ಯಾಮಿಲಿ ಫ್ರೆಂಡ್ ಅಂತ ಮನೆಗೆ ಬಂದರು. ನಾನೇನು ಕ್ವಶನ್ ಮಾಡಲಿಲ್ಲ. ನಾನು ತುಂಬ ನಂಬ್ತಾ ಇದ್ದೆ ಅಲ್ವಾ. ಅದು ಅಲ್ಲದೆ ಇದೇ ಮೊದಲನೇ ಪ್ರೀತಿಯಾಗಿರೋದ್ರಿಂದ ನನಗೇನು ಅಷ್ಟು ತಿಳುವಳಿಕೆ ಇರಲಿಲ್ಲ. ಆಮೇಲೆ ನಾನೇನು ಕ್ವಶನ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವನ ಮಾತಿನ ವರ್ಷನೇ ಚೇಂಜ್ ಆಯಿತು.
ನೀನು ಬೇಕಾಗಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದ. ನನಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಇಲ್ಲೇನೋ ಮಿಸ್ ಹೊಡಿತಾ ಇದೆ. ಮನೆಗೆ ನೆಂಟರು ಬರೋದೆಲ್ಲ ಸಹಜ ಅಲ್ವಾ ಅಂತ ಅಂದ್ಬಿಟ್ಟು ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ನನ್ನ ಕಣ್ಣೆದುರುಗಡೆನೇ ಎಲ್ಲ ನಡೀತಾ ಇತ್ತು. ಆದರೆ ನನಗೆ ಡೌಟ್ ಅನ್ನೋದೇ ಇರಲಿಲ್ಲ. ಅವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ಎಲ್ಲ ಹೊರಗಡೆ ಎಲ್ಲ ಹೋಗ್ತಾಯಿದ್ರು, ದೇವಸ್ಥಾನಗಳಂತೆ, ಟ್ರಿಪ್ಗಳಂತೆ ಎಲ್ಲ ಹೋಗ್ತಾನೆ ಇರೋರು. ನನಗೆ ಅದೇನು ಡೌಟ್ ಬರಲೇ ಇಲ್ಲ, ನಾನಂತ ದಡ್ಡಿ. ಆಮೇಲೆ ಒಂದಿನ ನಾನು ನೋಡಬಾರ್ದೇ ಇರೋ ದೃಶ್ಯನ ನನ್ನ ಕಣ್ಣಾರೆ ನಾನು ನೋಡಿದೆ. ಅದಾದಮೇಲೆ ನಾನು ಕ್ವಶನ್ ಕೇಳಲಿಲ್ಲ. ಯಾಕಂದರೆ ಅವನು ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೆ ನನಗೆ ಯಾಕೆ ಮೋಸ ಮಾಡ್ತಾ ಇದ್ದ? ಅವನ ಮನಸ್ಸಲ್ಲಿ ನಾನು ಇರಲಿಲ್ಲ ಅಂಥವ್ರನ್ನ ನನ್ನ ಲೈಫಲ್ಲಿ ನಾನು ಯಾಕೆ ಉಳಿಸ್ಕೋಬೇಕು? ಅವ್ರನ್ನ ಅವ್ರ ಪಾಡಿಗೆ ಖುಷಿಯಾಗಿರೋಕ್ಕೆ ಬಿಟ್ಬಿಡಬೇಕು ಅಂತ ಬಿಟ್ಬಿಟ್ಟೆ. ಏನು ಕ್ವಶನ್ ಮಾಡೋಕ್ಕೆ ಹೋಗಲಿಲ್ಲ.